ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನೂ ಅವಳ ಮೇಲೆ ಕೋಪ ಹೋಗಕ್ಕೆ ಅವಳೆ ನಮ್ಮ ಅಕ್ಕ ನನಗೆ ಹುಡ್ಕೊಟ್ಟಿದ್ದಾಳ. ಒಂದ್ಸಲ ಕೈ ಮುಗಿದ್ ಬೇಡ್ಕೋ, ನಿನ್ ಅಕ್ಕನ ಹುಡ್ಕೊಡ್ತಾಳೆ. ನಾನು ಅವಳಿಗೆ ಹೇಳ್ಬಿಟ್ಟಿದೀನಿ, ನನ್ನ ಹತ್ರ ಅವಳಿಗೆ ಕೈ ಮುಗಿಸ್ಕೊಳ್ಳೋ ಆಸೆ ಇದ್ರೆ ಮೊದ್ಲು ನನಗೆ ನಮ್ಮ ಅಕ್ಕನ ಹುಡ್ಕೊಡ್ಲಿ ಅಂತ. ಆಮೇಲೆ ಕೈ ಮುಗಿದು ಉದ್ದಂಡ ನಮಸ್ಕಾರ ಎಲ್ಲ ಮಾಡ್ತೀನಿ. ನಿನಗೆ ಹಠ ಜಾಸ್ತಿ ಅಲ್ವಾ? ಇನ್ನೇನ್ ಮತ್ತೆ. ಅಲ್ಲ, ನನ್ ಮೇಲೆ ಅವಳಿಗೆ ಇಷ್ಟೆಲ್ಲ ಕಾಳಜಿ ಇದ್ದಿದ್ರೆ ಇವತ್ತಿಷ್ಟೆಲ್ಲ ಆಗೋದಕ್ ಬಿಡ್ತಿದ್ಲ? ಅಲ್ಲ, ನಾನು ಏನ್ ತಪ್ಪು ಮಾಡಿದೀನಿ ಅಂತ ಕಷ್ಟಪಟ್ಟು ಇಲ್ಲಿಗೆ ಬಂದು ದುಡಿತಾ ಇದ್ದೀನಿ. ಇರೋ ಕಷ್ಟ ಸಾಲದು ಅಂತ ಇಷ್ಟೆಲ್ಲ ಕಷ್ಟ ನನಗೆ ಕೊಡ್ಬೇಕಾಗಿತ್ತಾ? ಅವಳು ನನಗೆ ಸಹಾಯ ಮಾಡ್ತಾಳೆ ಅಂದ್ರೆ ನನಗೆ ನಂಬೋಕಾಗುತ್ತಾ? ದುರ್ಗಾ, ಕೆಲವೊಂದನ್ನ ಪರೀಕ್ಷೆ ಅಂತ ಅನ್ಕೋಬೇಕು ಅಷ್ಟೇ. ಏನ್ ಪರೀಕ್ಷೆನೋ ಏನೋ, ಅವಳಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ. ಪರೀಕ್ಷೆಗಳನ್ನ ಕೊಡೋದು, ಭಕ್ತರು ಕಷ್ಟ ಪಡೋದನ್ನ ನೋಡಿ ಖುಷಿ ಪಡೋದು. ಇದೆಂತ ವಿಚಿತ್ರ. ಪರೀಕ್ಷೆ ಕೊಟ್ಟು ಅವಳೇನ್ ಸುಖವಾಗಿರಲ್ಲ. ನಮ್ ಇಚ್ಛಾಶಕ್ತಿ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡ್ತಾಳೆ, ನಮ್ಮನ್ನ ಶಕ್ತಿವಂತರಾಗಿ ಮಾಡ್ತಾಳೆ. ಪರೀಕ್ಷೆ ಎದುರಾದಾಗ್ಲೇ ತಾನೆ ನಮ್ಗೆ ಅದನ್ನ ಎದುರಿಸೋ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗೋದು. ಇದೊಳ್ಳೆ ಕತೆ ಆಯ್ತಲ್ಲ. ಇಷ್ಟೆಲ್ಲ ಅವಳು ಏನಕ್ ಮಾಡ್ಬೇಕು? ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು, ಕೆಟ್ಟವ್ರಿಗೆ ಕೆಟ್ಟದಾಗ್ಬೇಕು. ಆದ್ರೆ ಒಳ್ಳೆಯವ್ರಿಗೆ ಕಷ್ಟನ ಕೊಡ್ತಾನೆ ಇರ್ತಾಳೆ, ಕೆಟ್ಟವರು ಮೆರಿತಾನೆ ಇರ್ತಾರೆ. ಇದನ್ ಯಾರು ಪರೀಕ್ಷೆ ಅನ್ನಲ್ಲ. ಏನಿವಾಗ ನೀನ್ ಬೇಡ್ಕೊಳಲ್ವಾ? ಸರಿ ಬಿಡು, ನಿನ್ ಪರವಾಗಿ ನಾನೇ ಬೇಡ್ಕೊತೀನಿ. ದೇವ್ರೆ, ಆದಷ್ಟು ಬೇಗ ದುರ್ಗಾಗೆ ಅವಳ ಅಕ್ಕ ಸಿಗೋ ಹಾಗೆ ಮಾಡು. ಹಾಗೆ ಫ್ಯಾಕ್ಟ್ರಿನಲ್ಲಿ ಈಗ ನಡೀತಿರೋ ಸಮಸ್ಯೆಗೆ ಒಂದು ಪರಿಹಾರ ಕೊಡು. ಆ ಸಮಸ್ಯೆಯಿಂದ ದುರ್ಗಾನು ಹೊರಗೆ ಬರೋ ಹಾಗೆ ಮಾಡು. ನೀವ್ ಏನೇ ಕೇಳ್ಕೊಂಡ್ರು ಅವಳು ಏನು ಕೊಡಲ್ಲ. ಅಮ್ಮ, ನಿನ್ನೆ ನಿರೀಕ್ಷೆ ಮಾಡ್ತಿದ್ದೆ. ಅಮ್ಮ, ಯಾಕೆ ಹೀಗಾಗ್ತಾ ಇದೆ? ಮೊದ್ಲೆಲ್ಲ ದೇವ್ರ ಪ್ರಸಾದ ಜಗನ್ನಾಥ್ ಅವ್ರ ಮೇಲೆ ಯಾವುದೇ ರೀತಿಯಾದ ಪರಿಣಾಮ ಬೀರ್ತಾ ಇರ್ಲಿಲ್ಲ. ಆದ್ರೆ ಈಗ ನನ್ನ ಕೈಲಿ ಅವ್ರನ್ನ ನಿಯಂತ್ರಿಸೋದಕ್ಕಾಗ್ತಾ ಇಲ್ಲ. ಯಾಕೆ? ಅವತ್ತು ದುರ್ಗಾಪುರದಲ್ಲೂ ಹೀಗೆ ಆಡಿದ್ರು. ಮೊನ್ನೆ ಸ್ಟೋರ್ ರೂಮಲ್ಲಿ ಮಾಂಗಲ್ಯ ಸರ ಹಿಡ್ಕೊಂಡು ಹೀಗೆ ಆಡಿದ್ರು. ಇವತ್ತು ಹೀಗೆ ಯಾಕಮ್ಮ? ನನ್ಗ್ಯಾಕೋ ಏನೋ ಆಗ್ತಿದೆ ಅಂತ ಅನಿಸ್ತಾ ಇದೆ. ಏನಾಗ್ತಿದೆ ಅಮ್ಮ? ಶಕ್ತಿ ಹತ್ರದಲ್ಲೇ ಇದೆ, ಆದ್ರೆ ಅದ್ಯಾವತ್ತೂ ಇಷ್ಟ ಹತ್ರ ಬಂದಿರ್ಲಿಲ್ಲ. ಅದರ ಪ್ರಭಾವಳಿಯ ಪರಿಣಾಮ ಇದೆಲ್ಲ. ಆ ಶಕ್ತಿ ಇಷ್ಟ ಹತ್ರ ಬರೋದಕ್ಕೆ ಹೇಗ್ ಸಾಧ್ಯ? ಅವತ್ತು ಪ್ರೇತ ಸಂಸ್ಕಾರ ಅರ್ಧಕ್ಕೆ ನಿಂತಿದ್ರ ಪರಿಣಾಮ. ಅವತ್ತು ಅಚಾನಕ್ಕಾಗಿ ಮಳೆ ಬಂತು. ಅದು ಪೂರ್ವ ನಿರ್ಧರಿತ ಅನ್ಸುತ್ತೆ. ನಮ್ಮ ಗುರಿ ಸಾಧನೆಯ ದಾರಿ ಸುಲಭ ಅಲ್ಲ, ಕಷ್ಟ ಪಡಬೇಕು. ಆದ್ರೆ ಈ ಸಮಸ್ಯೆಗೆ ಪರಿಹಾರ? ಅಮ್ಮ, ಇದು ನಿನಗೆ ಇನ್ಯಾವತ್ತೇ ಶಕ್ತಿಯ ಅನುಭವ ಆದ್ರೂ ಆ ಚೆಂಡನ್ನ ತಗೊಂಡು ನೀನು ಅದ್ರ ಹತ್ರ ಹೋಗ್ಬೇಕು. ನಂತರ ಆ ಚೆಂಡನ್ನ ಅವ್ರ ಹತ್ರ ಬಿಡು. ಇದು ಆ ಶಕ್ತಿನ ವಶಪಡಿಸ್ಕೊಂಡು ಅವ್ರನ್ನ ತನ್ನ ಬಲೆಗೆ ಬೀಳಿಸ್ಕೊಡುತ್ತೆ. ಅಷ್ಟಾದ್ರೆ ನಿನ್ನ ದಾರಿ ಸ್ಪಷ್ಟ ಆಗುತ್ತೆ. ಆಯ್ತು ಅಮ್ಮ, ಆ ಶಕ್ತಿನ ನಾನು ವಶಪಡಿಸ್ಕೋತೀನಿ. ಏನಾಯ್ತು? ಮಾಳವಿಕಾ,
ದಾಕ್ಷಾಯಿಣಿ ದಾಕ್ಷಾಯಿಣಿ ನಿರುಪದ್ರವಿ ಅಂದ್ಕೊಂಡಿದ್ದೆ, ಆದ್ರೆ ನನ್ನ ದಾರಿಗೆ ಇವನೇ ದೊಡ್ಡ ಅಪಾಯ ಅನ್ಸಿದೆ. ಅಷ್ಟಕ್ಕೂ ಇನ್ ಮುಂದೆ ನನ್ಗೆ ಇವನ ಅಗತ್ಯ ಏನಿದೆ? ಇಷ್ಟು ದಿನ ಅಗತ್ಯ ಇತ್ತು ನಿಜ, ಆದ್ರೆ ಇನ್ ಮುಂದೆ ಬೇಕಾಗೋದಿಲ್ಲ. ಅಕಸ್ಮಾತ್ ಇವನ್ ಇಲ್ಲ ಅಂದ್ರೂ ವ್ಯತ್ಯಾಸ ಏನಾಗಲ್ಲ. ಅಂದ್ರೆ ಇವನು ಹೊರಡೋ ಕಾಲ ಬಂದಾಯ್ತು ಅಂತ ಅರ್ಥ. ನೋಡೋಣ, ಮತ್ತೇನಾದ್ರೂ ಇವನ್ ಬಾಯಲ್ಲಿ ದಾಕ್ಷಾಯಿಣಿ ಅನ್ನೋ ಹೆಸರು ಬಂದ್ರೆ ಆಗ ನನ್ನ ದಾರಿಯಿಂದ ಆಚೆ ಕಳಿಸೋದೆ. ಶಕ್ತಿ ಇಲ್ಲೇ ಎಲ್ಲೋ ಬರ್ತಾ ಇದೆ. ಈ ಸಲ ನಾನು ಬಿಡಬಾರ್ದು. ಓಂ ಕ್ರೀಂ ಕ್ರೀಂ ಪ್ರತ್ಯಕ್ಷ ಭವ. ಈ ಸಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆ ದುರ್ಗಾ ಪೇಪರ್ ಕಪ್ ಬಗ್ಗೆ ಹೇಳಿದ್ಮೇಲೆ ಶರತ್ ಸರ್ ಕೂಡ ಆ ಸಿರಾಮಿಕ್ ಕಪ್ ಇಟ್ಟು ಆ ಪೇಪರ್ ಕಪ್ ನಲ್ಲೇ ಟೀ ಕುಡಿದ್ಬಿಟ್ರು. ನೋ ನೋ, ಐ ಕಾಂಟ್. ಶರತ್ ಹೆಸರು ಜೊತೆ ಅವಳ ಹೆಸರು ಬಂದ್ರೆ ನನಗ್ ಮೈಯೆಲ್ಲ ಉದ್ದು ಹೋಗತ್ತೆ. ನನಗಿದನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಅಲ್ಲ, ಆ ದುರ್ಗಾ ಏನೋ ಹೇಳಿದ್ಲು ಅಂತ ಶರತ್ ಯಾಕೆ ಬೇರೆ ಕಪ್ಪಲ್ಲಿ ಟೀ ಕುಡಿಬೇಕು? ನನ್ ಸಲ ಏನಾದ್ರೂ ಶರತ್ ಜೊತೆ ಯಾರಾದ್ರೂ ಅವಳ ಹೆಸರು ತೆಗೆದ್ರೆ ನಾನಂತೂ ಅವ್ರನ್ನ ಸುಮ್ಮನೆ ಬಿಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.